ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಇವತ್ತು ಸೋಯಾ ಚಾನ್ಸ್ದು ಗ್ರೇವಿ ಅಥವಾ ಗೊಜ್ಜು ಥರ ಮಾಡ್ಕೋಬೋದು, 2 ಟೈಪು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಸಣ್ಣ ಕಟ್ ಮಾಡಿರೋ ಅಂಥ ಈರುಳ್ಳಿ, ಸಣ್ಣಗೆ ಕಟ್ ಮಾಡಿರೋ ಅಂಥ ಟೊಮಟೊ, ಸ್ವಲ್ಪ ಹುರ್ಕೊಳ್ಳೋದಕ್ಕೆ ಈರುಳ್ಳಿನ ಉದ್ದಕ್ಕೂ ಕಟ್ ಮಾಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಣ್ಣೆ ಮತ್ತು ಗೋಡಂಬಿ, ಸ್ವಲ್ಪ ಧನಿಯಾ ಪುಡಿ, ಅಂದರೆ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನೂ ಹಾಕೋತಾ ಇದ್ದೀನಿ. ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಖಾರ ಬೇಕು ಅಂದರೆ ನೀವು ಖಾರದ ಪುಡಿ ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ಎರಡನ್ನೂ ಹಾಕೋತಾ ಇದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಇದಕ್ಕೆ ಮಸಾಲ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಅಂದರೆ ನಾವು ಈ ರೀತಿ ಫ್ರೈ ಮಾಡಿ ರುಬ್ಬೋದ್ರಿಂದ ಬೇಗನೆ ನಮಗೆ ಗ್ರೇವಿ ರೆಡಿ ಆಗುತ್ತೆ. ನಾವು ಹಾಗೇ ಮಾಡೋಕ್ಕೋದ್ರೆ ತುಂಬ ಟೈಮ್ ಆಗುತ್ತೆ. ತುಂಬ ಫಾಸ್ಟಾಗಿ ಆಗಬೇಕು ಅಂದರೆ ಈ ರೀತಿ ಫ್ರೈ ಮಾಡಿಬಿಟ್ಟು ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಮತ್ತು ಹಸಿ ವಾಸನೆ ಬೇಗ ಹೊರಟೋಗುತ್ತೆ ನಾವು ಒಗ್ಗರಣೆ ಮಾಡಿದಾಗ. ಈಗ ನೋಡಿ, ಅದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಮತ್ತು ಸಣ್ಣ ಕಟ್ ಮಾಡಿರೋ ಅಂಥ ಟೊಮೊಟೊನ ಹಾಕ್ಕೊಂಡಿದ್ದೀನಿ, ಅಂದರೆ ಬೇಗ ಫ್ರೈ ಆಗುತ್ತೆ ಅಂತ. ಮತ್ತು ಸ್ವಲ್ಪ ಒಗ್ಗರಣೆಗೂ ಎತ್ತಿಕೊಂಡಿದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಗ್ರೇವಿ. ಹಾಗಾಗಿ ನೋಡಿ, ಇವಾಗ ಇದನ್ನು ಫ್ರೈ ಮಾಡಿ ಎತ್ತಿಟ್ಟು ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ನಾವು ಹುರ್ಕೊಂಡು ಮಾಡ್ಬೋದು. ನಾನಿಲ್ಲಿ ಪೇಸ್ಟನ್ನ ಹಾಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಬೆಳ್ಳುಳ್ಳಿ ಇದು ಹಾಕ್ತಾಯಿಲ್ಲ. ತೆಂಗಿನಕಾಯಿ ಮತ್ತು ಗೋಡಂಬಿ. ನೀವು ಇಲ್ಲ ನನಗೆ ಮಸಾಲೆ ನಾನೆಲ್ಲ ಡೈರೆಕ್ಟು ಮಾಡ್ಕೋತೀನಿ ಅಂತಂದರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲದೂ ನೀವು ಫ್ರೈ ಮಾಡ್ಕೋಬೋದು, ಹಾಗೇನಿಲ್ಲ. ನಾನಿಲ್ಲಿ ಆ ರೀತಿ ಮಾಡ್ತಾಯಿಲ್ಲ, ಬರೀ ಪೇಸ್ಟ್ ಮಾತ್ರ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ತುಂಬ ಹೆವಿ ಮಸಾಲೆ ಆಗಬಾರ್ದಲ್ವ, ಹಾಗಾಗಿ. ಈಗ ನೋಡಿ, ನಾನೆಲ್ಲ ಹುರಿದಿಟ್ಟಿರೋ ಅಂಥ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ಈ ರೀತಿ ಪೇಸ್ಟ್ ಆಗಿದೆ. ಇವಾಗ ಮತ್ತೆ ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಣ್ಣೆ ಮತ್ತು ಎಣ್ಣೆ ಎರಡೂ ಹಾಕೋತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ, ಯಾಕೆಂದರೆ ಸ್ವಲ್ಪ ಬೆಣ್ಣೆ ಹಾಕಿದ್ರೇ ತುಂಬ ಟೇಸ್ಟ್ ಬರೋದು. ಹಾಗಾಗಿ ಎಣ್ಣೆನ ಸ್ವಲ್ಪ ಹಾಕೋತಾ ಇದ್ದೀನಿ. ಅಂದರೆ ಗ್ರೇವಿ ಮಾಡುವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಬೆಟರು, ಬಟ್ ಒಂದು ಮೀಡಿಯಮಲ್ಲಿ ಹಾಕ್ಕೊಳ್ಳಿ, ಹಾಗಂತ ಜಾಸ್ತಿನೂ ಹಾಕೋಬಾರ್ದು. ಇದಕ್ಕೆ ಸ್ಪೈಸಿ ಮಸಾಲೆಗಳು ಒಂದು 2 ಪೀಸ್ ಚಕ್ಕೆ, ಒಂದು ಪಲಾವ್ ಎಲೆ ಮತ್ತು ಒಂದು ಏಲಕ್ಕಿ, 1-2 ಲವಂಗ, ಒಂದೆರಡು ಪೀಸು ಮರಾಠಿ ಮೊಗ್ಗು, ಸ್ವಲ್ಪ ಸೋಂಪು ಕಾಳು ಇದ್ದರೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಏಕೆಂದರೆ ನಾವು ಗ್ರೇವಿ ಮಾಡುವಾಗ ಸ್ವಲ್ಪ ಸ್ಪೈಸಿ ಮಸಾಲಗಳಿದ್ರೇ ಅದ್ರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹಾಕ್ತಾಯಿದ್ದೀನಿ. ಮತ್ತು ಸಣ್ಣ ಕಟ್ ಮಾಡಿರೋ ಅಂಥ ಈರುಳ್ಳಿ, ಅಂದರೆ ಗ್ರೇವಿ ತಿಕ್ನೆಸ್ಸಾಗಿ ಬರುತ್ತೆ ನಾವು ಸ್ವಲ್ಪ ಈ ರೀತಿ ಮಾಡೋದ್ರಿಂದ. ಮತ್ತು ಬೆಣ್ಣೆ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನಾನು, ಯಾಕೆಂದರೆ ಶುಂಠಿನೂ ಬೆಳ್ಳುಳ್ಳಿನೂ ನಾನು ಹುರಿದು ರುಬ್ಬಿಲ್ಲ, ಹಾಗಾಗಿ ನಾನು ಈ ರೀತಿ ಪೇಸ್ಟ್ ಹಾಕೋತಾ ಇದ್ದೀನಿ. ಈ ರೀತಿ ಪೇಸ್ಟ್ ಹಾಕ್ಕೊಂಡಾಗ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ರುಬ್ಬೋದಕ್ಕಿಂತ. ಅದು ಹೆವಿ ಮಸಾಲ ಅನಿಸುತ್ತೆ. ಈಗ ಈ ರೀತಿ ಪೇಸ್ಟ್ ಹಾಕಿ ಮಾಡೋದ್ರಿಂದ ಅಷ್ಟು ಸ್ಪೈಸಿಯಾಗೂ ಇರೋಲ್ಲ, ಅಷ್ಟು ಹೆವಿ ಮಸಾಲನೂ ಇರೋಲ್ಲ, ಕರೆಕ್ಟಾಗಿರುತ್ತೆ. ಫ್ಲೇವರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಕಟ್ ಮಾಡಿದ್ದಿತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ರುಬ್ಕೊಂಡಿರೋ ಅಂಥ ಮಸಾಲ ಪೇಸ್ಟನ್ನು ಅದರೊಳಗಡೆ ಹಾಕ್ಕೋಬೇಕು. ಏಕೆಂದರೆ ನಾವು ಈ ರೀತಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇಲ್ಲ ನೀವು ರುಬ್ದಲೇ ಹಾಗೆ ಬೇಕಾದ್ರೂ ಈರುಳ್ಳಿ ಟೊಮೊಟೊನ ಸಣ್ಣ ಕಟ್ ಮಾಡಿಬಿಟ್ಟು ಈ ರೀತಿ ಮಸಾಲೆ ಪದಾರ್ಥಗಳು ಹಾಕಿ ಮಾಡ್ಬೋದು. ಅದು ಸ್ವಲ್ಪ ತಿಕ್ನೆಸ್ ಬರಲ್ಲ. ಈ ರೀತಿ ರುಬ್ಬಿ ಮಾಡೋದ್ರಿಂದ ತಿಕ್ನೆಸ್ ಆಗಿರುತ್ತೆ. ಹಾಗಾಗಿ ನೋಡಿ, ಈ ಮಸಾಲನ ಚೆನ್ನಾಗಿ ಮತ್ತು ಬೆಣ್ಣೆ ಮತ್ತು ಎಣ್ಣೆಯಲ್ಲಿ ಎರಡರಲ್ಲೂ ಚೆನ್ನಾಗಿ ಮಿಕ್ಸಿಂಗ್ ಆಗಬೇಕು. ಆ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆದರೆ ಆಲ್ಮೋಸ್ಟ್ ನಾವು ಹುರಿದಿರೋದ್ರಿಂದ ಅಷ್ಟು ಹಸಿಯಾಗಿರಲ್ಲ, ಚೆನ್ನಾಗಿರುತ್ತೆ ಫ್ಲೇವರು. ಬೇಗನೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೊರಟೋಗಿರುತ್ತೆ, ಅಷ್ಟೊಂದು ಇದಿರಲ್ಲ. ಇವಾಗ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ
ಸ್ವಲ್ಪ ಕುದಿಬೇಕಿದು. ಏಕೆಂದರೆ ನಾವು ಖಾರ ಮಸಾಲ ಮಾತ್ರ ನಾವು ಕುದಿಸ್ಕೊಂಡಿದ್ದೀವಲ್ವ, ಈಗ ನೀರು ಹಾಕ್ದಾಗ ಸ್ವಲ್ಪ ಸಿಡಿಯುತ್ತೆ. ಗ್ಯಾಸು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ನೋಡಿ ಅದ್ರ ಜೊತೆಗೆ ನಾವು ಧನಿಯಾ ಪುಡಿ ತೊಗೊಂಡಿದ್ನಲ್ಲ, ನಾನು ರುಬ್ಬೋದಕ್ಕೆ ಹಾಕಿರಲಿಲ್ಲ, ಇವಾಗ ಹಾಗೇ ಉದುರಿಸ್ತಾ ಇದ್ದೀನಿ. ಮತ್ತು ಅಚ್ಚ ಖಾರದ ಪುಡಿನೂ ಅಷ್ಟೇ, ಏಕೆಂದರೆ ನಾನು ಮೆಣಸಿನ್ಕಾಯಿ ಹಾಕಿದ್ದೆ ಸ್ವಲ್ಪ ಖಾರ ಕಡಿಮೆ ಅಂತ ಅನ್ನಿಸ್ತು. ಹಾಗಾಗಿ ಇನ್ನೊಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ಕೊಂಡೆ. ನೀವು ಬೇಕು ಅಂದರೆ ಮೆಣಸಿನ್ಕಾಯಿ ಆ ರೀತಿ ಉರಿದಲೇನು ಡೈರೆಕ್ಟು ನೀವು ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಹಾಕ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇವಾಗ ಇದನ್ನು ಕುದಿಯೋಕ್ಕೆ ಬಿಡೋಣ. ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಬೇಕು. ಅಂದರೆ ಜಾಸ್ತಿ ಉರಿ ಇಟ್ಟು ಕುದಿಸೋಕ್ಕಾಗಲ್ಲ, ಗ್ರೇವಿ ಎಲ್ಲ ತುಂಬ ಸಿಡಿಯುತ್ತೆ. ಹಾಗಾಗಿ ಇದನ್ನು ಮುಚ್ಚಳ ಮುಚ್ಚಿ ಆಗಾಗ್ಗೆ ಸ್ವಲ್ಪ ತಿರುಗಿಕೊಂಡು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಕುದ್ದಷ್ಟು ಅಷ್ಟು ಗ್ರೇವಿ ತಿಕ್ನೆಸ್ಸು ಬರುತ್ತೆ, ಒಂದು ಫ್ಲೇವರು ಅಷ್ಟೇ ಎಲ್ಲ ಬಿಟ್ಕೊಳ್ಳುತ್ತೆ, ತುಂಬ ಟೇಸ್ಟಿ ಡಿಫ್ರೆಂಟಾಗಿ ಬರುತ್ತೆ. ನಾವು ಕುದಿಸ್ತಲೇ ಹಾಗೆ ಮಾಡಿಬಿಟ್ರೆ ಅಷ್ಟು ಟೇಸ್ಟು ಇರಲ್ಲ. ಹಾಗಾಗಿ ಇದು ನಿಮಗೆ ಯಾವುದಕ್ಕೆ ಬೇಕಾದರೂ ಸೆಟ್ ಆಗುತ್ತೆ, ಟೇಸ್ಟಿಯಾಗಿರೋದ್ರಿಂದ ತುಂಬ ಇಷ್ಟ ಆಗುತ್ತೆ. ಇವಾಗ ನೋಡಿ ಮತ್ತೆ ಕುದಿಸ್ತಾ ಇದ್ದೀನಿ. ಅಂದರೆ ಕುದ್ದಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ನೋಡಿ ಎಣ್ಣೆ ಸ್ವಲ್ಪ ಬಿಟ್ಕೋತಾ ಇದೆ, ಅಂದರೆ ತುಂಬ ಎಣ್ಣೆ ಹಾಕಿದ್ರೆ ಮೇಲ್ಗಡೆ ಜಾಸ್ತಿ ಬರುತ್ತೆ. ಹಾಗಾಗಿ ನಾನು ಒಂದು ಮೀಡಿಯಮಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಮಾತ್ರ ಚೆನ್ನಾಗಿ ಕುದ್ದಷ್ಟು ಎಣ್ಣೆ ಬಿಟ್ಕೋತಾ ಬರುತ್ತೆ. ಬಟ್ ಇದು ಮಸಾಲ ನಾವು ಹುರಿದಿರೋದ್ರಿಂದ ಅಷ್ಟು ಕುದಿಸ್ಬೇಕು ಅನ್ನೋದೇನಿಲ್ಲ. ಇವಾಗ ನೋಡಿ ಈಗ ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿಯಾಗಿದೆ, ಅಂದರೆ ನಾವು ಆಮೇಲೆ ನೀರನ್ನ ಹಾಕ್ಕೋಬೋದು. ಈಗ ಗಟ್ಟಿ ಮಸಾಲ ಒಳಗೆ ನಾವು ಸೋಯಾ ಚಂಕ್ಸ್ನ ನಾನು ನೆನೆಸಿಟ್ಟಿದ್ದೆ, ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟಿದ್ನಲ್ಲ, ಅದನ್ನು ಚೆನ್ನಾಗಿ ನೀರಿರುತ್ತೆ ಅದನ್ನು ಚೆನ್ನಾಗಿ ಹಿಂಡಬೇಕು, ನೀರಿನಂಶ ಇರಬಾರ್ದು. ಆ ರೀತಿ ಹಿಂಡ್ಬಿಟ್ಟು ನಾನು ಇವಾಗ ಹಾಕ್ಕೋತಾ ಇದ್ದೀನಿ. ಇವಾಗ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆಯಲ್ಲ ಮಸಾಲ, ಅದರಲ್ಲಿ ಸ್ವಲ್ಪ ಇದನ್ನು ಕುದಿಸ್ಕೋಬೇಕು. ಏಕೆಂದರೆ ಅದಕ್ಕೆ ಮಸಾಲ ಚೆನ್ನಾಗಿ ಹಿಡಿಬೇಕು. ಅಂದರೆ ತುಂಬಾ ಸಾಫ್ಟ್ ಇರೋದ್ರಿಂದ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ, ಚೆನ್ನಾಗಿ ಮಸಾಲ ಹಿಡಿಯುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿದೆಯಲ್ಲ ಮಸಾಲ, ಹಾಗಾಗಿ ನೋಡಿ ಎಷ್ಟು ಕ್ಲಿಯರಾಗಿ ಅಂಟ್ಕೋತಾ ಇದೆ. ಅದಕ್ಕೆ ತುಂಬ ತಿಕ್ನೆಸ್ಸಾಗಿ ಬರುತ್ತೆ. ನೀವು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಗೊತ್ತಾ. ಅನ್ನ ಅಕಸ್ಮಾತ್ ಸಾಂಬಾರು ಇಲ್ಲ ಏನಿಲ್ಲ, ಚಪಾತಿ ಮಾಡಬೇಕು ಮತ್ತು ರೋಟಿ ಕರಿ ಇಂಥವೆಲ್ಲ, ಮತ್ತು ಈ ಜೋಳದ ರೊಟ್ಟಿ ಇಂಥವಕ್ಕೆಲ್ಲನ ಸಖತ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಯಾವಾಗಾದರೂ ಒಂದು ಟೈಮ್ ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ನಮಗೂ ಡಿಫ್ರೆಂಟಾಗಿ ಟೇಸ್ಟ್ ಮಾಡ್ದಂಗೆ ಆಗುತ್ತೆ. ನೋಡಿ ತಿಕ್ನೆಸ್ಸಾಗಿತ್ತಲ್ವಾ ಗ್ರೇವಿ, ಅದಕ್ಕೆ ತುಂಬಾ ತಿಕ್ನೆಸ್ ಬೇಡ ಅಂತ ನಾನು ಈಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ನಿಮಗಿನ್ನೂ ಸ್ವಲ್ಪ ತೆಳುವಾಗೆ ಬೇಕು ಅಂತಂದರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ನಾನಿಲ್ಲಿ ಸಾಕು, ಏಕೆಂದರೆ ನಾನು ಮಸಾಲ ಎಲ್ಲ ಕುದಿಸಿದ್ನಲ್ವ ಚೆನ್ನಾಗಿ, ಮತ್ತು ಸೋಯಾ ಚಂಕ್ಸ್ ಹಾಕಿದ್ಮೇಲೆ ಒಂದು ಕುದಿ ಕುದಿಸಿದ್ದೀನಿ ಚೆನ್ನಾಗಿ. ಹಾಗಾಗಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಲಾಸ್ಟಿಗೆ ನಾವು ಕಸೂರಿ ಮೇಥಿನ ಹಾಕ್ಕೋಬೇಕು. ನಾನು ಯಾವುದೂ ಇದನ್ನು ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ತೋರಿಸಿರಲಿಲ್ಲ, ಬಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮತ್ತು ಇದಕ್ಕೆ ಫ್ರೆಶ್ ಕ್ರೀಮ್ ಬೇಕಾದರೂ ಹಾಕ್ಬೋದು, ಫ್ರೆಶ್ ಕ್ರೀಮ್ ಹಾಕಿದ್ರೂ ತುಂಬಾ ಟೇಸ್ಟ್ ಬರುತ್ತೆ. ನೋಡಿ ಕಸೂರಿ ಮೇಥಿನ ಇವಾಗ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಫ್ರೆಶ್ ಕ್ರೀಮ್ ಏನು ಯೂಸ್ ಮಾಡ್ತಾ ಇಲ್ಲ, ಬೇಕು ಅಂದರೆ ನೀವು ಹಾಕ್ಕೋಬೋದು, ಅದು ಸಖತ್ತು ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಇದು ಚಪಾತಿ, ಪೂರಿ, ಪರೋಟ ಪ್ರತಿಯೊಂದಕ್ಕೂ, ರೋಟಿಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.